ಮೊಹರಂ ಮೊಹರಂ ಹಬ್ಬನ ಹಿಂದೂಗಳು ಬಹಳ ಅರ್ಥಪೂರ್ಣವಾಗಿ ಇದನ್ನ ನಡೆಸ್ಕೊಡ್ತಾರೆ. ಇದು 2 ದಿವಸ ಕಾರ್ಯಕ್ರಮ. ಇದು ಸಂಕೇತ ಏನಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಶಾಂತಿ ಸೌಹಾರ್ದತೆ ಕಾಪಾಡೋದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಉಪಯೋಗ ಆಗ್ತದೆ ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಈಡೇರಿಸುತ್ತದೆ. ಈ ಗ್ರಾಮದಲ್ಲಿ ಶತಮಾನಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ಮುದುಕರು, ಮುದುಕಿಯರು, ಗ್ರಾಮೀಣ ಪ್ರದೇಶಗಳಿಂದ, ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಹಳ್ಳಿಗಳ ಪ್ರದೇಶಗಳಿಂದ ಬಹಳಷ್ಟು ಜನರು ಇಲ್ಲಿ ಸಮ್ಮಿಲನ ಆಗ್ತಾರೆ. ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲೆಯ ಮಕ್ಕಳು, ಯುವಕರು, ವಯಸ್ಸು ಆಗಿರ್ತಕ್ಕಂಥವರು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಬಹುಮತೀಯ ರಾಷ್ಟ್ರ ಆಗಿರುವುದರಿಂದ ಎಲ್ಲ ಮತಗಳ, ಎಲ್ಲ ಜಾತಿಯ ಜನರ ಹೊಂದಾಣಿಕೆ, ಸೌಹಾರ್ದತೆ, ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಪ್ರಯೋಜನ ಆಗ್ತದೆ ಅಂತ ನಮ್ಮ ಹಿರಿಯರು, ತಾತಂದಿರು, ಅವರ ಮುತ್ತಾತಂದಿರು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಅಗ್ನಿಕುಂಡ ಬೆಳಗ್ಗೆಯಿಂದ 7 ದಿವಸಗಳ ಕಾಲ ಅಗ್ನಿ ಈ ಸೌದೆ ಹಾಕಿ ಎಲ್ಲ ಗ್ರಾಮೀಣ ಪ್ರದೇಶದ ಜನರು, ನಮ್ಮೂರಿನ ಜನರು, ಬೇರೆ ಊರಿನ ಜನರು ಎಲ್ಲರೂ ಇಲ್ಲಿ ಭಾಗವಹಿಸಿ ಇಲ್ಲಿ ಈ ಅಲ್ಲಾಮ್ ಅಂತ ಏನು ಇದೆ ಅದನ್ನ ನೀವು ನೋಡಿದ್ದೀರಿ, ಇವಾಗಲೇ ವೀಕ್ಷಣೆ ಮಾಡಿದ್ದೀರಿ. ಮತ್ತೆ ಈ ಪೀರುಗಳನ್ನತಕ್ಕಂಥದ್ದು 2 ರೀತಿಯ ಪೀರುಗಳು. ಒಂದು ದೊಡ್ಡ ಪೀರುಗಳು ಮತ್ತೆ ಇನ್ನು ಗುಮ್ಮಟ ಪೀರುಗಳು ಅಂತ. ಆ ಪೀರುಗಳಿಗೆಲ್ಲ ಒಂದೊಂದು ಮನೆಯ ಹೆಸರಿದೆ. ಇದು ನಾಳೆ ಇದು ಶೋಕ, ಇದು ಮೊಹರಂ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರನ್ನ, ಅವರ ವಂಶಸ್ಥರನ್ನ ಸಾಯಿಸಿರ್ತಕ್ಕಂಥದ್ದನ್ನ ಹಮ್ಮಿಕೊಳ್ತಾರೆ. ಇಲ್ಲಿ ಈ ಅಗ್ನಿ ಪ್ರವೇಶ 4 ಗಂಟೆಗೆ ಇದೆಲ್ಲ ಅಗ್ನಿ ಈ ಕೆಂಡಗಳಲ್ಲಿ ನಮ್ಮ ಜನರು ಅದರ ಮೇಲೆ ನಡೀತಾರೆ. ಮತ್ತೆ ಒಂದು ಪ್ರತೀತಿ ಇದೆ, ಯಾರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿರುವುದಿಲ್ಲ ಅವರಿಗೆ ಇವಾಗ ಆ ಗುಮ್ಮಟದ ಹತ್ರ ಕೂತ್ಕೊಂಡಿರ್ತಾರೆ. 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಈ ಕೆಂಡಗಳು ಅವ್ರ ಮೇಲೆ, ಬಟ್ಟೆ ಮೇಲೆ ಹಾಕ್ತಾರೆ. ಅವ್ರು ಹಾಕಿದರೆ ಅವರ ನಂಬಿಕೆ, ಗಾಢವಾದ ನಂಬಿಕೆ, ಅವರಿಗೆ ಮಕ್ಕಳಾಗ್ತಾರೆ ಅಂತಕ್ಕಂಥದ್ದು ಗಾಢವಾದ ನಂಬಿಕೆ. ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದಿಂದ ತಂಬಾಳಪಲ್ಲಿ, ಮದನಪಲ್ಲಿ, ಬೆಂಗಳೂರು ನಗರ, ಮತ್ತೆ ಕೋಲಾರ, ಶ್ರೀನಿವಾಸಪುರ ತಾಲೂಕು, ಬೇರೆ ಬೇರೆ ತಾಲೂಕುಗಳಿಂದ ನಮ್ಮ ಅಕ್ಕಪಕ್ಕ ಗ್ರಾಮೀಣ ಪ್ರದೇಶದ ಜನರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ, ಇದು ವೀಕ್ಷಣೆ ಮಾಡ್ತಾರೆ. ಇನ್ನೊಂದು ಬಹಳ ವಿಚಾರ ಅಂತ ಹೇಳಿದ್ರೆ, ಇದು ನೋಡಿ, ನಮ್ಮೆಲ್ಲ ಡ್ರಮ್ಸ್ ಎಲ್ಲ ಬೀಟ್ ಮಾಡ್ತಾ ಇದಾರಲ್ಲ, ಯಾವ ರೀತಿ ಶಬ್ದ, ಎನರ್ಜಿ ಅವರು ಕೊಡ್ತಾರೆ ಜನರಿಗೆ ಅನ್ನೋದನ್ನ ನೀವು ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಆ ಜನರೆಲ್ಲರೂ ಕೂಡ ಎಲ್ಲರನ್ನೂ ನಾವು ಗೌರವಿಸ್ತೀವಿ. ನಮ್ಮ ಹರಿಜನ ಗಿರಿಜನರು ಎಲ್ಲರೂ ಕೂಡ ಮೇಲ್ಜಾತಿಯವರೆಲ್ಲರೂ ಸೇರ್ಕೊಂಡು ವೇಷಗಳನ್ನ ಹಾಕ್ತಾರೆ, ವೇಷಗಳಾಕಿ ಪ್ರದರ್ಶನ ನೀಡ್ತಾರೆ. ಆ ನೃತ್ಯ ಮಾಡ್ತಕ್ಕಂತಹ ಈ ಹಲಿಗೆ ಹೊಡಿತಾರಲ್ಲ, ಅದನ್ನ ನೀವು ನೋಡಿದ್ರೆ ನಮ್ಮ ಪ್ರಪಂಚದಲ್ಲೇನೆ ಈ ರೀತಿಯ ಒಂದು ಹಲಿಗೆ ಹೊಡಿತಕ್ಕಂತಹ ಒಂದು ಇದಿಲ್ಲ. ನಮ್ಮ ಗ್ರಾಮದಲ್ಲಿ
ಅವ್ರ ತಾತ ಮುತ್ತಾತರ ಕಾಲದಿಂದಲೂ ಕೂಡ ನೀವು ನೋಡಿದ್ರಿ ಎಷ್ಟು ಜನ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಚಿಕ್ಕ ಮಕ್ಕಳು, ದೊಡ್ಡವರು, ಮುಂಜಾನೆ ಇವಾಗ ಸಂಜೆಯಿಂದ ಮುಂಜಾನೆಯವರೆಗೆ ಸತತವಾಗಿ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಅರ್ಥ ಆಗ್ತದೆ. ಆದ್ರಿಂದ ಈ ಕಾರ್ಯಕ್ರಮ ಉದ್ದೇಶ, ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಗ್ರಾಮೀಣ ದೇಶದ ಮತೀಯ ಜನರು ಒಂದೇ ಕುಟುಂಬ ಮುಸಲ್ಮಾನರಿದ್ದರೂ ಕೂಡ ಹಿಂದೂಗಳು ಇದನ್ನ ಆಚರಣೆ ಮಾಡುವ ಸಂಕೇತ ಏನಪ್ಪಾ ಅಂತ ಹೇಳಿದ್ರೆ ಶಾಂತಿ ಮತ್ತು ಸೌಹಾರ್ದತೆ. ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ತರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ನಮ್ಮ ಸಂಗತಿ. ಈ ವಿಷಯವನ್ನ ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಬಹಳ ಕಾತುರತೆಯಿಂದಿದ್ದೀರಿ. ಒಂದು ರೀತಿ ಇಲ್ದೇನೆ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತೆ ಶಾಲೆಗೆ ಹೋಗದೆ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನ ಧರಿಸಿ, ಹುಲಿ ವೇಷಕ, ಸಿಂಹ ವೇಷಕ, ಆಮೇಲೆ ಏನು ಗಾರ್ಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇನೆ ಇಲ್ಲಿ ನಡೀತದೆ. ಅದಕ್ಕೆ ಬಹಳಷ್ಟು ಜನರು, ನಮ್ಮ ಸ್ನೇಹಿತರು, ಮಾಜಿ BWD ಸೆಕ್ರೆಟರಿ ಅವರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದವರು, ವೈಸ್ ಚೇರ್ಮನ್ ಆಗಿದ್ದು ಸತ್ಯನಾರಾಯಣ ವಕೀಲರು, ಅಮರಾವತಿಯಿಂದ ಬಂದಿರತಕ್ಕಂಥ ವಕೀಲರು, ಮತ್ತೆ ತಂಬಾಳಪಲ್ಲಿಯಿಂದ ಬಂದಿರತಕ್ಕಂತಹ ರಾಜಕಾರಣಿಗಳು, ನಮ್ಮ ಚಿಂತಾಮಣಿ ತಾಲೂಕಿನ ರಾಜಕಾರಣಿಗಳು, ಬಹಳಷ್ಟು ಜನರು ಇಲ್ಲಿ ಬಂದಿದ್ದಾರೆ ನಮ್ಮ ಅತಿಥಿಗಳಾಗಿ. ಅವರೆಲ್ಲ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ನಿಮ್ಗೆಲ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಜನರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಜನರ ಪರವಾಗಿ ನಿಮ್ಗೆಲ್ಲರೂ ಕೂಡ ನೀವು ಬಂದು ಈ ಕಾರ್ಯಕ್ರಮವನ್ನ ನೀವು ನೀವು ವೀಕ್ಷಣೆ ಮಾಡೋದಕ್ಕೆ ಮತ್ತೆ ಏನು ನೀವೆಲ್ಲ ಕವರ್ ಮಾಡಿದ್ದೀರಿ, ನಿಮ್ಗೆಲ್ಲರೂ ಕೂಡ ಊರಿನ ಜನರು ಮತ್ತು ಸುತ್ತಮುತ್ತಲ ಊರಿನ ಜನರು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತಿದ್ದೇನೆ. ನಾಗರಾಜ ರೆಡ್ಡಿ, ನಮ್ದು ಪೆದ್ದೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಬಾವೈ ಹಬ್ಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಬಾವೈ ಹಬ್ಬ ಅಂತಾರೆ, ಮೊಹರಮ್ಮು ಅಂತಾರೆ, ಎರಡರಲ್ಲಿ ಕರೀತಾರೆ. ನಾವು ನಮ್ಮ ಲಾಯರ್ಸು, ನಮ್ಮ ದೊಡ್ಡವರು ಮೊದಲಿನಿಂದ ಈ ಒಂದು ಬಾವೈ ಹಬ್ಬದಲ್ಲಿ ಎಲ್ಲಾ ತರ ವೇಷಗಳು ನೈಟ್ ಎಲ್ಲ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೊದಲು ರವಿಕಿರಣ್ ಎಲ್ಲ ಬಂದಿದ್ರು ಈ ಒಂದು ಕಾರ್ಯಕ್ರಮ ನೋಡೋದಕ್ಕೆ. ಅದರ ಸಲುವಾಗಿ ನಮ್ಮ ವಕೀಲರಾದಂತಹ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡ್ರು ಹಾಗೂ ವಕೀಲರಾದಂತಹ ಎಸ್ ಶಂಕರಪ್ಪ, ಶ್ರೀನಿವಾಸ್ ರೆಡ್ಡಿ, ಇನ್ನ ಮಿಕ್ಕಿದ 30 ಜನ ನಮ್ಮೂರ ಲಾಯರ್ಸ್ ಇದ್ದಾರೆ. ಇವರ ಮುಖಾಂತರ ನಮ್ಮೂರಲ್ಲಿ ಯಾವುದೇ ಭೇದ ಭಾವವಿಲ್ಲದೆ, ಮುಸ್ಲಿಮ್ಸ್ ಅನ್ನೋದು ಇಲ್ಲದೆ ನಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇನ್ನ ರಾತ್ರಿ 8 ಗಂಟೆಗೆ ಪ್ರಾರಂಭವಾದರೆ ಬೆಳಗ್ಗೆ 6 ಗಂಟೆ ತನಕ ವಿಪರೀತವಾಗಿ ವೇಷಗಳಿರ್ತವೆ. ನಾನಾ ಬಗೆಯ ಹುಲಿ, ಸಿಂಹ ವೇಷ, ಗಾರಡಿ ಬೊಂಬೆ, ಕೀಲು ಕುದುರೆ, ದುರ್ಯೋಧನ ಪೋಷ, ಶ್ರೀಕೃಷ್ಣನ ಪೋಷ, ಎಲ್ಲಾ ತರ ವೇಷಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲಾ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಸರ್ವೋಚ್ಚ ನ್ಯಾಯಾಧೀಶರಾದಂತಹ ಗೋಪಾಲ್ ಗೌಡ್ರು ಹಾಗೂ ನಮ್ಮ ಎಸ್ ಶಂಕರಪ್ಪ, ಶ್ರೀನಿವಾಸ್ ರೆಡ್ಡಿ ಇವರೆಲ್ಲ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಸರ್.